ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೀತಾ ಇರುವಂತಹ 4 ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ 5 ಅಭ್ಯರ್ಥಿಗಳು ಕಣದಲ್ಲಿರುವ ಹಿನ್ನೆಲೆಯಲ್ಲಿ ಕದನ ಕುತೂಹಲ ಜಾಸ್ತಿಯಾಗಿದೆ. ಈಗ ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ಅವರ ನಡೆ ಏನು ಅನ್ನೋದು ಪ್ರಶ್ನೆ. ಜನಾರ್ದನ ರೆಡ್ಡಿಯಿಂದಲೂ ಕಾಂಗ್ರೆಸ್ಗೆ ಮತ ಚಲಾವಣೆ ಆಗುತ್ತಾ? ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ರ ಜನಾರ್ದನ ರೆಡ್ಡಿ? ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿಯಿಂದಲೂ ಕಾಂಗ್ರೆಸ್ಗೆ ಮತನ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ನನಗೆ ಅಪಾರ ನಂಬಿಕೆ ಇದೆ ಅಂತ ಜನಾರ್ದನ ರೆಡ್ಡಿ ಹೇಳ್ತಾರೆ. ಆದರೆ ಆತ್ಮಸಾಕ್ಷಿಯ ಪರವಾಗಿ ಮತ ಹಾಕಿದ್ದೇನೆ ಅಂತ ಜನಾರ್ದನ ರೆಡ್ಡಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಮತ ಚಲಾವಣೆಯ ಬಳಿಕ ಮಾತನಾಡಿದಂತಹ ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ಏನು ಅನುಗುಣವಾಗಿ ನಾನು ಮತ ಚಲಾಯಿಸಿದ್ದೀನಿ ಅಂತ ನಾನು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆತ್ಮಸಾಕ್ಷಿ ಜನಾರ್ದನ ರೆಡ್ಡಿ ಆತ್ಮಕ್ಕೆ ಗೊತ್ತಿರುತ್ತೆ. ಯಾವ ಪಕ್ಷಕ್ಕೂ ಬಾಧ್ಯಸ್ಥರಲ್ಲ, ಹಂಗಾಗಿ ಆತ್ಮಸಾಕ್ಷಿ ಅಂತಂದ್ರೆ ಪಕ್ಷಕ್ಕೆ ನೀವು ಓಟ ಹಾಕಾಗಲ್ಲ, ಬೇರೆ ಪಕ್ಷದ ಅಭ್ಯರ್ಥಿಗೆ ಆತ್ಮಸಾಕ್ಷಿಗೆ ನಾನು ಮತ ಚಲಾಯಿಸ್ತೀನಿ. ರೂಲಿಂಗ್ ಗೌರ್ಮೆಂಟ್ ಆಗಿದೆ. ಈ ಕಡೆ ಬನ್ನಿ ಸರ್. I have high respect to what Mr. Modi. There is no doubt. ಪ್ರಗತಿ ಪಕ್ಷದ ಪರವಾಗಿ ನಾನು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನನ್ನ ಮತವನ್ನು ಚಲಾಯಿಸಿದ್ದೇನೆ. ಯಾರಿಗೆ ಚಲಾಯಿಸಿದ್ದೀರಾ ಸರ್? ಅಥವಾ ಆತ್ಮಸಾಕ್ಷಿ ಅಂದ್ರೆ ಯಾರಿಗೆ ಚಲಾಯಿಸಿದ್ದೀನಿ ಅಂತ ನಿನಗೆ ಯಾಕೆ ಹೇಳ್ಬೇಕು ಸರ್? ಅಭಿವೃದ್ಧಿಗ ಸರ್ ಅಭಿವೃದ್ಧಿಗ ಏನು ಸರ್? ಜನಾರ್ದನ ರೆಡ್ಡಿ ಅವರು ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂತ ಮಾತು ಹೇಳ್ತಿದ್ರು. ಹಾಗೆ ಭೇಟಿ ಮಾಡಿದ್ರು ನಿಮ್ಮನ್ನ ಯಡಿಯೂರಪ್ಪ ಭೇಟಿ ಮಾಡಿ ಸಾಯಂಕಾಲಕ್ಕೆಲ್ಲ ಗೊತ್ತಾಗುತ್ತೆ. ಐ ಹ್ಯಾವ್ ಹೈ ರೆಸ್ಪೆಕ್ಟ್ ಟು ವಾಟ್ Mr. Modi. There is no doubt. ಪ್ರಗತಿ ಪಕ್ಷದ ಪರವಾಗಿ ನಾನು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನನ್ನ ಮತವನ್ನು ಚಲಾಯಿಸಿದ್ದೇನೆ. ಯಾರಿಗೆ ಚಲಾಯಿಸಿದ್ದೀರಾ ಸರ್? ಅಥವಾ ಆತ್ಮಸಾಕ್ಷಿ ಅಂದ್ರೆ ಯಾರಿಗೆ ಚಲಾಯಿಸಿದ್ದೀನಿ ಅಂತ ನಿನಗೆ ಯಾಕೆ ಹೇಳ್ಬೇಕು ಸರ್? ಅಭಿವೃದ್ಧಿಗ ಸರ್ ಅಭಿವೃದ್ಧಿಗ ಏನು ಸರ್? ಜನಾರ್ದನ ರೆಡ್ಡಿ ಅವರು ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂತ ಮಾತು ಹೇಳ್ತಿದ್ರು. ಹಾಗೆ ಭೇಟಿ ಮಾಡಿದ್ರು ನಿಮ್ಮನ್ನ ಯಡಿಯೂರಪ್ಪ. ಇದು ಕೆಆರ್ಪಿಪಿ ಪಕ್ಷದ ಶಾಸಕ ಜನಾರ್ದನ ರೆಡ್ಡಿ ಅವರ ಮಾತು. ಮತ ಚಲಾವಣೆಯ ಬಳಿಕ ಮಾಧ್ಯಮದ ಮುಂದೆ ಮಾತನಾಡಿದಂತಹ ಜನಾರ್ದನ ರೆಡ್ಡಿ ಆತ್ಮಸಾಕ್ಷಿಗೆ ಮತ ಹಾಕಿದ್ದೇನೆ. ಆ ಆತ್ಮಸಾಕ್ಷಿ ಯಾರ ಪರವಾಗಿ ಅಂತ ಕೇಳಿದ್ರೆ ಅದು ಜನಾರ್ದನ ರೆಡ್ಡಿ ಆತ್ಮಕ್ಕೇನೆ ಗೊತ್ತು ಅನ್ನೋ ಮಾತನಾಡ್ತಾರೆ ಜನಾರ್ದನ ರೆಡ್ಡಿ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ವೋಟ್ ಮಾಡಿದ್ರ? ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ರ ಜನಾರ್ದನ ರೆಡ್ಡಿ? ಇದರ ಜೊತೆಗೆ ಒಂದು ಮಾತು ಹೇಳ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ನನಗೆ ಅಪಾರ ನಂಬಿಕೆ ಇದೆ ಅಂತಲೂ ಕೂಡ ಹೇಳ್ತಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ನಾವೀಗಷ್ಟೇ ಜನಾರ್ದನ ರೆಡ್ಡಿ ಅವರ ಮಾತನ್ನ ಕೇಳಿಸ್ಕೊಂಡ್ವಿ. ಅವರು ಕೂಡ ಮತ ಚಲಾವಣೆ ಮಾಡಿದ್ರು, ಆತ್ಮಸಾಕ್ಷಿಯ ಪರವಾಗಿ ವೋಟ್ ಮಾಡಿದ್ದೀನಿ ಅಂತ. ಸೊ ಆತ್ಮಸಾಕ್ಷಿ ಯಾರ ಪರವಾಗಿ ಏನಾದ್ರೂ ಮಾಹಿತಿ ಸಿಕ್ತಾ? ಇವತ್ತಿನ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಮೊದಲನೇದಾಗಿ ಕ್ರಾಸ್ ವೋಟ್ ಅನ್ನ ಮಾಡಿದ್ದು ಶಿವರಾಮ್ ಎಸ್ ಟಿ ಸೋಮಶೇಖರ್. ಶಿವರಾಮ್ ಹೆಬ್ಬಾರ್ ಇನ್ನೂ ಕೂಡ ಮತವನ್ನು ಹಾಕೋದಕ್ಕೆ ಬಂದಿಲ್ಲ. ಅವ್ರು ಯಾವ ರೀತಿ ನಿರ್ಣಯವನ್ನು ಕೈಗೊಳ್ಳುತ್ತಾರೆ ಎನ್ನುವಂತ ಕುತೂಹಲ ಸಹಜವಾಗಿದೆ. ಇದರ ಮಧ್ಯೆ ಜನಾರ್ದನ ರೆಡ್ಡಿ ಅವರು ಮಾಧ್ಯಮಗಳಿಗೆ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ತನ್ನ ಆತ್ಮಕ್ಕೆ ಮಾತ್ರ ಗೊತ್ತು ಹೇಳುವಂತ ಹೇಳಿಕೆಯನ್ನ ಕೊಟ್ರು. ಅಂದ್ರೆ ನಿನ್ನೆಯಿಂದ ಕೂಡ DK ಶಿವಕುಮಾರ್ ಅವ್ರ ಜೊತೆ ಒಂದು ಚರ್ಚೆಯನ್ನ ಮಾಡಿ, ಸಭೆಯನ್ನ ಮಾಡಿ ಒಂದು ಕಾಂಗ್ರೆಸ್ಗೆ ಪರವಾಗಿ ತನ್ನ ಮತವನ್ನು ಹಾಕ್ತೇನೆ ಹೇಳುವಂತ ನಿರ್ಣಯವನ್ನ ಜನಾರ್ದನ ರೆಡ್ಡಿ ಅವರು ಕೈಗೊಂಡಂತೆ ಕಾಣ್ತಾ ಇತ್ತು. ಈಗ ಅವರು ಕೂಡ ಮಾಧ್ಯಮಗಳಿಗೆ ಯಾವುದೇ ಗುಟ್ಟುಗಳನ್ನ ಬಿಟ್ಕೊಟ್ಟಿಲ್ಲ. ಆದ್ರೆ ಅವರ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಹೋದ್ರೆ ಅಥವಾ ಅವರ ನಡೆಯನ್ನ ನೋಡ್ತಾ ಹೋದಾಗ ಬಹುಶಃ ಅವರು ಕೂಡ ಕಾಂಗ್ರೆಸ್ ಪರವಾಗಿ ಮತವನ್ನು ಹಾಕಿರಬಹುದು ಎನ್ನುವಂತ ಸಾಧ್ಯತೆಗಳ ಬಗ್ಗೆ ಅಷ್ಟೇ ಚರ್ಚೆಯನ್ನ ಮಾಡಬಹುದು. ಆದ್ರೆ ಈಗ ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ಎಸ್ ಟಿ ಸೋಮಶೇಖರ್ ಅವರಿಗೆ ನಿನ್ನೆ ಕೂಡ ವಿಪ್ಪನ್ನ ಕೊಡಲಾಗಿತ್ತು. ಆದ್ರೆ ಅವರು ವಿಪ್ಪನ್ನ ಸ್ವೀಕಾರ ಮಾಡಿರಲಿಲ್ಲ. ಅವರು ವಿಧಾನಸೌಧಕ್ಕೆ ಬರ್ತಾ ಇದ್ದಂತೆ ದೊಡ್ಡನಗೌಡ ಪಾಟೀಲ್ ಅವರು ವಿಪ್ಪನ್ನ ಕೊಡೋದಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಸ್ವೀಕಾರ ಮಾಡಲಿಲ್ಲ. ಹಾಗಾಗಿ ಅವರಿಗೆ ವಾಟ್ಸಪ್ ಮೂಲಕ ಇರಬಹುದು ಮತ್ತು LH ಇರುವಂತಹ ಅವರ ಕಚೇರಿ, ಅವರ ರೂಮ್ಗೆ
ಒಂದು ವಿಪ್ ಅನ್ನ ಅಂಟಿಸುವಂತ ವಿಪ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಹೀಗಾಗಿ ಅವರು ಯಾವ ನಿರ್ಣಯವನ್ನು ಕೈಗೊಳ್ಳುತ್ತಾರೆ ಎನ್ನುವಂಥದ್ದು ಕುತೂಹಲವಾಗಿತ್ತು. ಆದ್ರೆ ಅಂತಿಮವಾಗಿ ಅವರು ಕಾಂಗ್ರೆಸ್ ಪರವಾಗಿ ಮತವನ್ನು ಹಾಕಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿದೆ. ಈಗಾಗಲೇ ಬಿಜೆಪಿಯ ಸಚೇತಕರಾಗಿರುವಂತಹ ದೊಡ್ಡನಗೌಡ ಪಾಟೀಲ್ ಕೂಡ ಸ್ಪಷ್ಟವಾದ ಶಬ್ದಗಳಲ್ಲಿ ಹೇಳಿದ್ದಾರೆ, ಅವರು ನಮ್ಮ ವಿಪ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ, ಹಾಗಾಗಿ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ನಾವು ಸ್ಪೀಕರ್ ಅವರಿಗೆ ಶಿಫಾರಸನ್ನ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಅದಾದ ಬಳಿಕ ಈಗಷ್ಟೇ ಹಿರಿಯ ವಕೀಲರಾಗಿರುವಂತಹ ವಿವೇಕ್ ರೆಡ್ಡಿ ಅವರು ಕೂಡ ಮಾತನಾಡಿದ್ರು. ಒಂದು ವಿಪ್ ಅನ್ನ ಉಲ್ಲಂಘನೆ ಮಾಡಿ ಅವರು ಕ್ರಾಸ್ ವೋಟ್ ಅನ್ನ ಮಾಡಿರುವುದರ ಹಿನ್ನೆಲೆಯಲ್ಲಿ ಸ್ಪೀಕರ್ ಅವರಿಗೆ ನಾವು ಮನವಿಯನ್ನ ಮಾಡ್ತೇವೆ, ಒಂದು ವೇಳೆ ಸ್ಪೀಕರ್ ಈ ಒಂದು ನಿರ್ಣಯವನ್ನ ಕೈಗೊಳ್ಳುವಲ್ಲಿ ವಿಳಂಬವನ್ನ ಮಾಡಿದ್ರೆ ಆ ವಿಚಾರವಾಗಿ ನಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಕೇಸನ್ನ ಬೇಗ ಇತ್ಯರ್ಥ ಮಾಡಬೇಕು ಅನ್ನುವಂತ ಡೈರೆಕ್ಷನ್ ಅನ್ನ ಕೊಡಿಸುವಂತೆ ಕೂಡ ನಾವು ಮನವಿಯನ್ನ ಮಾಡ್ತೇವೆ ಹೇಳಿ ವಿವೇಕ್ ರೆಡ್ಡಿ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿಗೆ ಎಸ್ ಟಿ ಸೋಮಶೇಖರ್ ಅವರ ಕ್ರಾಸ್ ವೋಟ್ ಆಗಿದೆ. ಶಿವರಾಮ್ ಹೆಬ್ಬಾರ್ ಅವರು ಇನ್ನೂ ಕೂಡ ಮತದಾನವನ್ನ ಮಾಡೋದಕ್ಕೆ ಬಂದಿಲ್ಲ. ಹಾಗಾಗಿ ಅವರ ಕಚೇರಿಗೆ LH ನಲ್ಲಿರುವಂತಹ ಅವರ ರೂಮಿಗೆ ಹೋಗಿ ದೊಡ್ಡನಗೌಡ ಪಾಟೀಲ್ ಬಿಜೆಪಿಯ ಸಚೇತಕರಾಗಿದ್ದಾರೆ, ಅವರು ಅಲ್ಲಿಗೆ ಹೋಗಿ ವಿಪ್ ಅನ್ನು ಅಂಟಿಸಿ ಬಂದಿದ್ದಾರೆ. ಹೀಗಾಗಿ ಇಬ್ಬರು ನಾಯಕರುಗಳ ಮೇಲೆ ಸಹಜವಾಗಿ ಅವರು ಕಾಂಗ್ರೆಸ್ ಮತವನ್ನ ಹಾಕ್ತಾರೋ ಬಿಜೆಪಿಯ ವಿರುದ್ಧವಾಗಿ ನಿಲ್ತಾರೆ ಎನ್ನುವಂತ ಚರ್ಚೆ ಮಧ್ಯೆ ಒಬ್ಬರದು ಕ್ಲಿಯರ್ ಆಗಿದೆ. ಎಸ್ ಟಿ ಸೋಮಶೇಖರ್ ಬಿಜೆಪಿಗೆ ವಿರುದ್ಧವಾಗಿ ಮತವನ್ನ ಹಾಕಿದ್ದಾರೆ. ಶಿವರಾಮ್ ಹೆಬ್ಬಾರ್ ಏನ್ ಮಾಡ್ತಾರೆ ಇರುವಂತ ಒಂದು ಚರ್ಚೆ ಪಾರ್ಟಿ ವಲಯದಲ್ಲಿ ಇದಾವೆ. ಎಸ್ ಟಿ ಸೋಮಶೇಖರ್ ಅವರು ಬಹುಶಃ ಬಿಜೆಪಿಗೆ ಮತವನ್ನ ಹಾಕೋದಿಲ್ಲ ಎನ್ನುವಂತ ಒಂದು ಸಂಶಯ ಬಿಜೆಪಿಯವರಿಗೆ ಇತ್ತು. ಆ ಕಾರಣಕ್ಕೋಸ್ಕರ ನಾರಾಯಣ ಸಾ ಬಾಂಡ್ಗೆ ಅವರಿಗೆ 46 ಮತವನ್ನ ಫಿಕ್ಸ್ ಮಾಡಿದ್ರು. ಆದ್ರೆ ಹೆಚ್ಚುವರಿ ಮತಗಳನ್ನ ಇಟ್ಕೊಂಡಿದ್ರು. ಯಾಕೆಂದ್ರೆ ಒಂದು ವೇಳೆ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಗೆ ಮತವನ್ನ ಮಾಡದೆ ಹೋದ್ರೆ, ನಾರಾಯಣ ಸಾ ಬಾಂಡ್ಗೆ ಅವರಿಗೆ ಮತವನ್ನ ನೀಡದೆ ಹೋದ್ರೆ ಹೆಚ್ಚುವರಿ ಮತಗಳನ್ನ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಮೊದಲ ಅಭ್ಯರ್ಥಿ ಗೆಲುವು ಅಗತ್ಯ ಇದೆ. ಹೀಗಾಗಿ ಹೆಚ್ಚುವರಿ ಮತಗಳನ್ನ ಇಟ್ಕೊಂಡಿದ್ರು. ನಾರಾಯಣ ಸಾ ಬಾಂಡ್ಗೆ ಅವರ ಗೆಲುವಿಗೆ ಯಾವುದೇ ಅಡ್ಡಿ ಇಲ್ಲ. ಆದ್ರೆ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಿಂದ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಹೇಳುವಂತ ಸೂಚನೆಯನ್ನ ಈ ಒಂದು ಮತದಾನದ ಮೂಲಕ ಮಾಡಿದ್ದಾರೆ. ಬಿಜೆಪಿ ಕೂಡ ಅವರ ಮೇಲೆ ಶಿಸ್ತಿನ ಕ್ರಮಕ್ಕೆ ಆಗ್ರಹಿಸಿ ಸ್ಪೀಕರ್ ಅವರ ಬಳಿಗೆ ಮನವಿಯನ್ನ ಕೊಡ್ತಾರೆ. ಜೊತೆಗೆ ಪಾರ್ಟಿಯಿಂದ ಇವತ್ತಿನ ಸಂಜೆ ಒಳಗೋ ಅಥವಾ ನಾಳೆ ಒಳಗೋ ಅವರು ಉಚ್ಚಾಟನೆ ಮಾಡುವಂತ ಕ್ರಿಯೆ, ಈ ರೀತಿಯ ಒಂದು ಪ್ರಕ್ರಿಯೆಯು ಕೂಡ ಆಗಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಒಂದು ಚರ್ಚೆಗಳನ್ನ ಬಿಜೆಪಿ ನಾಯಕರು ಈಗಾಗಲೇ ಶುರು ಮಾಡಿದ್ದಾರೆ. ವೀಣಾ. ಎಸ್ ರವಿ, ಈಗ ಶಿವರಾಮ್ ಹೆಬ್ಬಾರ್ ಅವ್ರದ್ದು ಕತೆ ಏನು ಅಂತ, ಈಗ ಅವರನ್ನ ಹುಡ್ಕೊಂಡೇ ಹೋದ್ರು ಸಚೇತಕರು, ಆದ್ರೆ ಅವ್ರು ಇಲ್ಲ. ಸೊ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಮತ್ತೊಂದ್ ಕಡೆ ಅವ್ರು ಯಾರ್ದು ಬಿಜೆಪಿ ನಾಯಕರ ಸಂಪರ್ಕದಲ್ಲಿ ಇದ್ದಾರಂತ ಈ ಬಗ್ಗೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ? ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಇಷ್ಟು ದಿನಗಳ ಕಾಲ ಒಟ್ಟೊಟ್ಟಿಗೆ ಓಡಾಟವನ್ನ ಮಾಡ್ತಾ ಇದ್ರು, ಕಾಂಗ್ರೆಸ್ ನಾಯಕರುಗಳನ್ನ ಭೇಟಿ ಮಾಡ್ತಾ ಇದ್ರು. ಆದ್ರೆ ಎಸ್ ಟಿ ಸೋಮಶೇಖರ್ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡೋದ್ರ ಮೂಲಕ ತನ್ನ ನಿರ್ಧಾರ, ತನ್ನ ನಿಲುವುಗಳನ್ನ ಒಂದು ಅರ್ಥದಲ್ಲಿ ಪರೋಕ್ಷವಾಗಿ ತಿಳಿಸ್ತಾ ಇದ್ರು. ಆದ್ರೆ ಯಾವಾಗೆಲ್ಲ ಬಹುತೇಕ ಸಮಯದಲ್ಲಿ ಎಸ್ ಟಿ ಸೋಮಶೇಖರ್ ಮಾಧ್ಯಮಗಳಿಗೆ ಮಾತನಾಡುವಾಗ ಅವರ ಪಕ್ಕದಲ್ಲಿಯೇ ಶಿವರಾಮ್ ಹೆಬ್ಬಾರ್ ಕೂಡ ನಿಂತಿರ್ತಾ ಇದ್ರು. ಅಂದ್ರೆ ಎಸ್ ಟಿ ಸೋಮಶೇಖರ್ ಅವರ ನಿರ್ಣಯಗಳಿಗೆ ತಂದು ಕೂಡ ಸಹಮತಿ ಇದೆ, ನಾನು ಕೂಡ ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ ಅನ್ನುವಂತ ಒಂದು ಸೂಚನೆಯನ್ನ ಕೊಡುವ ಪ್ರಯತ್ನದ ಭಾಗವಾಗಿ ಅವರು ಮಾಧ್ಯಮಗಳಿಗೆ ಮಾತನಾಡದೇ ಇದ್ರು ಕೂಡ ಎಸ್ ಟಿ ಸೋಮಶೇಖರ್ ಅವರ ಪರವಾಗಿ ಎಸ್ ಟಿ ಸೋಮಶೇಖರ್ ಅವರ ಮಾಧ್ಯಮಗಳಿಗೆ ಪ್ರತಿ ಬಾರಿ ಮಾತನಾಡುವಾಗಲೂ ಅವ್ರ ಜೊತೆ ನಿಲ್ತಾ ಇದ್ರು. ಇವತ್ತಿನ ಒಂದು ಬೆಳವಣಿಗೆಯನ್ನ ನೋಡಿದಾಗ ಎಸ್ ಟಿ ಸೋಮಶೇಖರ್ ಅವ್ರದ್ದು ಏನ್ ಮಾಡ್ತಾರೆ ಅನ್ನುವಂತ ಚರ್ಚೆ ಮಧ್ಯೆ ಅವರ ನಿರ್ಣಯ ಗೊತ್ತಾಗಿದೆ. ಅವರು ಬಿಜೆಪಿ ವಿರುದ್ಧವಾಗಿ ಮತವನ್ನ ಹಾಕಿದ್ದಾರೆ. ಈಗ ಶಿವರಾಮ್ ಹೆಬ್ಬಾರ್ ಇನ್ನೂ ಕೂಡ ಬಿಜೆಪಿ ನಾಯಕರ ಫೋನ್ ಸಂಪರ್ಕಕ್ಕಾಗ್ಲಿ ಅಥವಾ ವಿಪ್ ಅನ್ನ ಸ್ವೀಕಾರ ಮಾಡುವ ಯಾವುದೇ ಒಂದು ಪ್ರಕ್ರಿಯೆಯಲ್ಲೂ ಕೂಡ ಆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಹೀಗಾಗಿ ವೀಣಾ, ಶಿವರಾಮ್ ಹೆಬ್ಬಾರ್ ಕೂಡ ಏನ್ ಮಾಡ್ತಾರೆ ಎನ್ನುವಂತ ಗೊಂದಲ ಇದೆ. ಈ ಕಾರಣಕ್ಕಾಗಿ ವಿಪ್ ಅನ್ನ ಹೋಗಿ ಅವರ ರೂಮ್ಗೆ ಅಂಟಿಸಿದ್ದಾರೆ. ಅಂದ್ರೆ ವಿಪ್ ಅನ್ನ ಕೈಯಲ್ಲೂ ಕೂಡ ಕೊಡಬಹುದು, ವಾಟ್ಸಪ್ ಮೂಲಕವೂ ಕೂಡ ಕಳಿಸಬಹುದು, ಅಥವಾ ಕಚೇರಿಗೂ ಕೂಡ ತಲುಪಿಸಬಹುದು ಎನ್ನುವಂತ ನಿಯಮ ಇದೆ. ಹಾಗಾಗಿ ಆ ವಿಪ್ ಅನ್ನ ನೀವು ಕೊಟ್ಟಾಗ ಅಥವಾ ವಿಪ್ ಅನ್ನ ಅವರ ರೂಮ್ಗೆ ತಲುಪಿಸಿದಾಗ ನಾಳೆ ಏನಾದ್ರೂ ಒಂದು ಅಡ್ಡಮತನವನ್ನ ಮಾಡಿದಾಗ ಆಗ ಅವ್ರ ಮೇಲೆ ಶಿಸ್ತಿನ ಕ್ರಮಕ್ಕೆ ಆಗ್ರಹಿಸುವಂತ ಸಂದರ್ಭದಲ್ಲಿ ತನಗೆ ವಿಪ್ ಸಿಕ್ಕಿಲ್ಲ ಹೇಳುವಂತದನ್ನ ಹೇಳುವುದಕ್ಕೆ ಆಗೋದಿಲ್ಲ. ಹೀಗಾಗಿ ಕೋರ್ಟ್ ಸೂಚನೆ ಇದೆ, ವಿಪ್ ಅನ್ನ ವಾಟ್ಸ್ಆಪ್ ಮೂಲಕವೂ ಕೂಡ ಕಳಿಸಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅನ್ನುವಂಥದ್ದಿದೆ. ಹೀಗಾಗಿ ಆ ಕಾರ್ಯವನ್ನ ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ. ಎಸ್ 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 ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.